ದೈವಸ್ಥಾನದ ಮೆಟ್ಟಿಲೇರಿದೆ ರಿಷಬ್ ಹರಕೆ ಕೋಲ ವಿವಾದ. ದೈವಾನ ನರ್ತಕನ ಎಂಬ ವಿವಾದಕ್ಕೆ ತಿರುಗೇಟು ಕೊಡಲಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ನಮ್ಮ ದೈವದ ಮೇಲೆ ಸಂಶಯ ಇಲ್ಲ. ನೋಡಿ, ಮೊನ್ನೆ ರಿಷಬ್ ಶೆಟ್ಟಿ ಚಾಪ್ಟರ್ 1 ಸಕ್ಸಸ್ ಆದಮೇಲೆ ತಮ್ಮ ಹರಕೆ ತೀರಿಸ್ಲಿಕ್ಕೆ ಹೋಗಿದ್ರು. ಕೋಲ ನಡೀತಾ ಇತ್ತು. ಆ ಟೈಮ್ನಲ್ಲಿ ಕೆಲವೊಂದಿಷ್ಟು ವಿವಾದಗಳು ಬಂತು. ಅದಾದ ಮೇಲೆ ಅದು ದೈವ ಮಾಡಿದ್ದ, ದೈವ ನರ್ತಕ ಮಾಡಿದ್ದ ಅಂತ, ದೈವಕ್ಕೆ ಹೀಗೆ ಕುಣಿಯಬೇಕಂತ ಹೇಳುವಂತಿಲ್ಲ. ಪಂಜುರ್ಲಿ ಹಾಗೂ ಜಾರಂದಾಯ ದೈವದ ಮೊರೆ ಹೋಗಲಾಗಿದೆ. ಅಪಪ್ರಚಾರ ಹಿನ್ನೆಲೆ ದೈವದ ಮೊರೆ ಹೋಗಿದೆ ಆಡಳಿತ ಸಮಿತಿ. ದೈವದ ಅಪ್ಪಣೆ ಪಡೆದ ಬಳಿಕ ಹರಕೆ ಕೋಲ ನಡೆದಿದೆ. ದೇವಸ್ಥಾನದ ಮುಂದೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಗ್ರಾಮಸ್ಥರು. ತಿರುಗೇಟನ್ನು ಕೊಟ್ಟಿದ್ದಾರೆ. ತಮ್ಮಯ್ಯ ಶೆಟ್ಟಿ ಏನು ಆರೋಪಗಳನ್ನು ಮಾಡಿದರು, ಅವರೆಲ್ಲ ದುಡ್ಡು ಮಾಡ್ತಾ ಇದ್ದಾರೆ, ಅದೊಂದು ವ್ಯಾಪಾರ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಂತಾರ ಸಿನಿಮಾ ಬಂದ ಮೇಲೆ ಅವರು ಹೇಳಿದಕ್ಕೆ ಡೇಟ್ ಕೊಡ್ತಾರೆ. ಇವರು ದೈವದ ಮೇಲೆ ಅಪಪ್ರಚಾರ ನಡೀತಾ ಇದೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ರು. ದೈವದ ಎದುರು ಮಾತನ್ನ ಹೇಳಿ ಆಯ್ತು. ಒಂದು ತಪ್ಪಾದ್ರೆ ಆ ಕ್ಷೇತ್ರದಲ್ಲಿ ಬಂದು ಮಾತನಾಡಬೇಕು. ನಾವು ಈ ದೈವಸ್ಥಾನದಲ್ಲಿ ಈಗ ಆ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದೇವೆ, ಅವರು ಬರುವುದಿಲ್ಲ ಅಂತ ಹೇಳಿದ್ರು. ಅಷ್ಟು ಧೈರ್ಯ ಇದ್ರೆ ನಮ್ಮೊಟ್ಟಿಗೆ ನಿಂತು ಪ್ರಾರ್ಥನೆ ಮಾಡುವುದು. ನಮ್ಮಾಗೆ ಮಾನವರು ತಪ್ಪಾದ್ರೆ ಕ್ಷಮೆ ಕೇಳಬಹುದಿತ್ತು. ಅವರು ಏನೋ ಒಂದು ಹಣದ ಆಸೆಯೋ ಅಥವಾ ಏನೋ ಒಂದು ವಿಷಯದಲ್ಲಿ ಮಾಡಿದ್ದಾರೆ, ಇಲ್ಲಿ ಬಂದು ಕ್ಷಮೆಯನ್ನ ಕೇಳಬಹುದಿತ್ತು. ಅವರು ಬರಲಿಲ್ಲ. ಆದ್ರಿಂದ ಊರು ಸೇರಿ ನಾವೆಲ್ಲ ಕೈ ಮುಗಿದು ಜಾರಂದಾಯನಲ್ಲಿ ವಾರಾಹಿ ಪಂಜುರ್ಲಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ನಾವು ತಪ್ಪು ಮಾಡಲಿಲ್ಲ, ತಪ್ಪು ಮಾಡಿದವನಿಗೆ ದಯಮಾಡಿ ಶಿಕ್ಷೆಯನ್ನು ಕೊಡಬೇಕು. ಇನ್ನು ಮುಂದೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ನಟ ರಿಷಬ್ ಶೆಟ್ಟಿ ಹರಕೆ ಕೋಲ ವಿವಾದದ ಬಗ್ಗೆ ಮುಖೇಶ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹರಕೆ ಕೋಲದಲ್ಲೇ ದೈವ ನರ್ತಕರಾಗಿದ್ರು ಈ ಮುಖೇಶ್. ಅವ್ರು ಮೊನ್ನೆ ಅದೇ ದೈವ ನರ್ತಕರಾಗಿದ್ರು, ಅವರೇ ತೊಡೆ ಮೇಲೆ ಮಲಗಿದ್ದು, ಅಂದರೆ ದೈವ. ಅದರ ಬಗ್ಗೆ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ ಅವರು. ನನಗೆ ಮಾಧ್ಯಮ, ಕೋರ್ಟು, ಕಚೇರಿ ಎಲ್ಲವೂ ಕೂಡ ದೈವವೇ. ನಾನಿರುವುದು ಬಾಡಿಗೆ ಮನೆಯಲ್ಲಿ. ನಮ್ಮ ಮನೆಯ ಪರಿಸ್ಥಿತಿ ನೀವು ನೋಡ್ಬೋದು. ಹಿರಿಯರು ಹೇಳಿದ ರೀತಿಯಲ್ಲಿ ದೈವ ನರ್ತನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮನ್ನು ನಾನು ಎರಡೇ ವಿಷಯ ಮಾತಾಡೋದು. ನನಗೆ ಮಾಧ್ಯಮ, ಸರಕಾರ ಮತ್ತು ಕೋರ್ಟು, ಕಚೇರಿ ಎಲ್ಲ ದೈವವೇ, ಮತ್ತು ಬೇರೆ ಯಾವುದು ವಿಷಯ ಇಲ್ಲ ನಮಗೆ. ನಾನು ಇರುವುದು ಬಾಡಿಗೆ ಮನೆಯಲ್ಲಿ, ಮತ್ತು ನಮ್ಮ ಮನೆ ಹೇಗೆ ಉಂಟಂತ ನೋಡ್ಬೋದು. ಮತ್ತು ಏನಿದ್ರೂ ಕೂಡ ನನ್ನ ಅಜ್ಜ, ಪಿಜ್ಜ ಮತ್ತು ನನ್ನ ಮಾವ ಅವರು ಏನು ಕೆಲಸ ಮಾಡಿಕೊಂಡು ಬಂದಿದ್ದಾರೆ, ಅವರು ನಮಗೆ ಯಾವ ಉಪದೇಶವನ್ನು ಕೊಟ್ಟು ನಮ್ಮನ್ನು ಮತ್ತಷ್ಟು ಮಾಹಿತಿ ಆದಿತ್ಯ ಕೊಡ್ತಾರೆ. ಆದಿತ್ಯ, ಈಗ ರಿಷಬ್ ಶೆಟ್ಟಿ ಮೊನ್ನೆ ಅದೇನು ಕೋಲ ನಡೀತು, ಭಾರಿ ವಿವಾದಕ್ಕೆ ಕಾರಣ ಆಯಿತು. ನರ್ತಕನೋ ಅಥವಾ ದೈವ ಮಾಡಿದ್ದು ಅಂತೇಳಿ ತಮ್ಮಯ್ಯ ಶೆಟ್ಟಿ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ನೋಡ್ತಾ ಇದ್ವಿ. ಈಗ ಯಾವ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಈಗ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಂಗೆ ಆಗಿದೆ ಈಗ ದೈವದ ಮೊರೆ ಹೋಗಿದ್ರಿಂದಾಗಿ? ಪ್ರಭು, ಹೌದು. ಕಾಂತಾರ ಚಿತ್ರದ ಬಳಿಕ ಭುಗಿಲೆದ್ದ ಈ ಒಂದು ವಿವಾದ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದರೆ ಈ ಚಲನಚಿತ್ರಗಳಲ್ಲಿ ದೈವಾರಾಧನೆ ಬರುವ ಮುಂಚಿತವಾಗಿ ಈ ಥರದ ವಿಚಾರಗಳು ಸಾರ್ವಜನಿಕ ಚರ್ಚೆಗೂ ಬರ್ತಾ ಇರಲಿಲ್ಲ, ಮತ್ತು ಜನ ಕೂಡ ಒಂದು ದೈವದ ಹೆಸರನ್ನು ಸೊಲ್ಲೆತ್ತೋದಕ್ಕೂ ಕೂಡ 100 ಬಾರಿ ಯೋಚನೆ ಮಾಡ್ತಾ ಇದ್ರು. ಆದರೆ ಈಗ ಎಲ್ಲವನ್ನ ಮೀರಿ ದೈವನ, ನರ್ತಕನ ಅನ್ನುವಂಥ ಹಂತದವರೆಗೂ ಕೂಡ ಈ ಒಂದು ಜಟಾಪಟಿ ಮುಂದುವರೆದಿರುವಂಥದ್ದು. ಅದು ರಿಷಬ್ ಶೆಟ್ಟರ ಕಾಂತಾರ ಬಂದ ಬಳಿಕವೂ ಕೂಡ ಇಂಥ ವಿವಾದ ಆಗಿತ್ತು. ಈಗ ಅವರ ಹರಕೆ ಕೋಲದ ಬಳಿಕವೂ ಕೂಡ ಇಂಥದ್ದೇ ಒಂದು ವಿವಾದ ಆಗಿದೆ. ಸದ್ಯ ಏನು ಮೊನ್ನೆ ಹರಕೆ ಕೋಲದ ಸಂದರ್ಭದಲ್ಲಿ ದೈವ ನರ್ತಕರು ಹೋಗಿ ರಿಷಬ್ ಶೆಟ್ಟಿಯ ಮಡಿಲಲ್ಲಿ ಮಲಗಿದ ರೀತಿಯಲ್ಲ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ವೈರಲ್ ಆಗುತ್ತೆ, ವ್ಯಾಪಕ ಟೀಕೆಗೆ ಗುರಿಯಾಗುತ್ತೆ. ದೈವಾರಾಧಕ, ಪ್ರಮುಖವಾಗಿ ತಮ್ಮಣ್ಣ ಶೆಟ್ಟಿ ಇದರ ವಿರುದ್ಧ ಹರಿಹಾಯ್ದಿದ್ರು. ಏಕವಚನದಲ್ಲಿ ರಿಷಬ್ ಶೆಟ್ಟಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಇದರ ಜೊತೆಗೆ ಇದೆಲ್ಲವೂ ಕೂಡ ನಾಟಕ ಎಂಬ ಅರ್ಥದಲ್ಲಿ ಅವರು ಆರೋಪಗಳನ್ನ ಮಾಡಿದ್ರು. ಕೇವಲ ದೈವ ನರ್ತಕನ ವಿರುದ್ಧ ಮಾತ್ರ ಅಲ್ಲ, ಸಂಬಂಧಪಟ್ಟಂತ ಆಡಳಿತ ಮಂಡಳಿ ವಿರುದ್ಧವೂ ಕೂಡ ಅವರು ಆರೋಪಗಳನ್ನ ಮಾಡಿದ್ರು. ಸೊ ಇದಕ್ಕೆ ತಿರುಗೇಟನ್ನ ನೀಡೋದಕ್ಕೆ ಇವತ್ತು ಬಾರೇಬೈಲ್ನ ಅರಸು ಜಾರಂದಾಯ ಬಂಟ ಮತ್ತು ವಾರಾಯಿ ಪಂಜುರ್ಲಿ ದೈವಸ್ಥಾನದ ಆಡಳಿತ ಸಮಿತಿ ಮತ್ತು ಗ್ರಾಮಸ್ಥರು ಒಂದು ಸಭೆಯನ್ನು, ಅಂದ್ರೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಅದಕ್ಕಿಂತ ಮುಂಚಿತವಾಗಿ ಅಲ್ಲೇ ದೈವಸ್ಥಾನದ ಮುಂಭಾಗ, ಅರಸು ಜಾರಂದಾಯ ದೈವಸ್ಥಾನದ ಮುಂಭಾಗ ಒಂದು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಯಾರು ತಪ್ಪನ್ನ ಮಾಡಿದಾರೋ, ಯಾರು ಅಪಪ್ರಚಾರವನ್ನ ಮಾಡಿದಾರೋ, ಯಾರು ಕ್ಷೇತ್ರಕ್ಕೆ ಕಳಂಕ ಬರುವ ರೀತಿಯಲ್ಲಿ ಮಾತನಾಡಿದ್ದಾರೋ ಅವರಿಗೆ ತಕ್ಕನ ರೀತಿಯ ಒಂದು ಉತ್ತರವನ್ನ ಕೊಡಬೇಕು. ಇಲ್ಲಿ ಇದು ಕಂಡು ಬರಬೇಕು. ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತು ಒಂದು ದೈವಾವೇಶ ಒಂದು ನರ್ತಕನ ಮೇಲೆ ಬಂದ ಬಳಿಕ ಆತ ಏನ್ ಮಾಡ್ತಾನೆ ಅನ್ನೋದು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ, ನರ್ತಕನ ನಿಯಂತ್ರಣದಲ್ಲೂ ಕೂಡ ಅದು ಇರೋದಿಲ್ಲ. ಆವೇಶ ಭರಿತವಾಗಿ ಈ ರೀತಿ ಹರಕೆಯನ್ನ ಕೊಟ್ಟಂತವರ ಮೇಲೆ ಎರಗುವಂಥದ್ದು, ಏನು ನಾವು ಪಲ್ಟಿ ಹೊಡೆಯುವಂಥದ್ದೆಲ್ಲ ನಾವು ನೋಡ್ತಾ ಇದೀವಿ, ಅಥವಾ ಗಡು ಹಾಕಿಕೊಳ್ಳುವಂಥದ್ದು.
ಅಂದ್ರೆ ಆಯುಧವನ್ನ ತಲೆಗೆ ಬಡಿದುಕೊಳ್ಳುವಂಥದ್ದು, ತಟ್ಟೆಯನ್ನು ಒಡೆದುಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಇದು ಕೇವಲ ಈ ಕ್ಷೇತ್ರದಲ್ಲಿ ಮಾತ್ರ ನಡೆಯುವಂಥದ್ದಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಈ ರೀತಿಯದ್ದು ನಡೆಯುತ್ತೆ ಅನ್ನುವಂಥ ರೀತಿಯ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಮತ್ತು ಯಾರು ಈ ತರ ಆರೋಪಗಳನ್ನ ಮಾಡ್ತಾ ಇದ್ದಾರೋ ಅವರ ಜೊತೆಗೆ ನಾವು ಬಹಿರಂಗ ಚರ್ಚೆಗೂ ಕೂಡ ಸಿದ್ಧರಿದ್ದೇವೆ, ಅಥವಾ ಅವರು ಯಾವ ಜಾಗಕ್ಕೆ ಹೋಗ್ತಾರೋ ಅಲ್ಲಿ ಬಂದು ಬೇಕಾದ್ರೆ ನಾವು ಪ್ರಾರ್ಥನೆಯನ್ನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ರೀತಿಯ ವಿಚಾರವನ್ನ ಹೇಳಿದ್ದಾರೆ. ಈ ಎಲ್ಲ ವಿವಾದಗಳ ನಡುವೆ ಮತ್ತೆ ಏನು ಕಾಂತಾರ ಅಥವಾ ರಿಷಬ್ ಶೆಟ್ಟಿಗೆ ಸಂಬಂಧಪಟ್ಟ ಹಾಗೆ ನಡೆದಂತ ಒಂದು ಹರಕೆ ಕೋಲದ ವಿವಾದ ಮತ್ತೆ ದೈವಸ್ಥಾನದ ಮೆಟ್ಟಿಲನ್ನ ಹತ್ತಿರುವಂತದ್ದು ವ್ಯಾಪಕವಾಗಿ, ಅಂದ್ರೆ ಈ ಭಾಗದಲ್ಲಿ ಕೋಲದ ವಿಚಾರವಾಗಿ ವ್ಯಾಪಕವಾಗಿ ಚರ್ಚೆಗಳು ಭುಗಿಲೆದ್ದಿತ್ತು. ಪರ ವಿರೋಧದ